ನಿಮ್ಮನ್ನ ಬರೀ ಪ್ರೆಸ್ ಮೀಟ್ಗಳಲ್ಲಿ ನೋಡೋದೇ ಆಯಿತು. ಯಾಕಂತಂದರೆ ನೀವು ರೀಸೆಂಟಾಗಿ ಅಂದರೆ ತುಂಬ ಲೇಟೆಸ್ಟ್ ಆಗಿ ಇಂಡಸ್ಟ್ರಿಗೆ ಬಂದ್ರಿ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀರಾ. ಐ ಥಿಂಕ್ ನೀವು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಕರಿಯರ್ ಗ್ರೋತ್ ಗ್ರಾಫ್ನ ನೋಡಿದಾಗ ನೀವು ಬರೀ 12 ಅವರ್ ಕೆಲಸ ಮಾಡ್ತಾ ಇದ್ದಂಗೆ ನಮ್ಗೆ ಅನ್ಸಲ್ಲ, 24/7 ಕೆಲಸ ಮಾಡ್ತಿದ್ದೀರಾ ಅನಿಸುತ್ತೆ, ಡೇ ಆ್ಯಂಡ್ ನೈಟು. ಅಷ್ಟು ಸಿನಿಮಾಗಳು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇದ್ದಾವೆ ಅಲ್ವಾ? ಖುಷಿನೇ, 24 hours ಕೆಲಸ ಮಾಡಿದ್ರು ನಂಗೆ ತುಂಬ ಖುಷಿನೇ, ಕಂಪ್ಲೇಂಟ್ ಮಾಡಲ್ಲ. ಯಾಕಂದರೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಿನಿಮಾಗಳು ತರಬೇಕಂತಾನೆ ಎಲ್ಲ ಆರ್ಟಿಸ್ಟು ಆಸೆ ಅಂತ ಅಂದಿರುತ್ತೆ. ಸೊ ನೀವು ಹೇಳ್ದಂಗೆ ಬ್ಯುಸಿ ಆಗಿರೋದು ಒಳ್ಳೇದು, ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. UI ಸಿನಿಮಾ ಅಂದಾಗ ಎಲ್ರಿಗೂ ಉಪ್ಪಿ ಸರ್ ಜೊತೆ ನಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿದ್ದೇ ಇರುತ್ತೆ, ಎಸ್ಪೆಷಲಿ ಎಲ್ಲ ಆರ್ಟಿಸ್ಟ್ಗಳಿಗೂ. ಖಂಡಿತ. ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನಿಮಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಪ್ರಿವಿಲೇಜ್ ಅನಿಸ್ತಿದೆ? ಸೊ ವೆರಿ ವೆರಿ ಪ್ರಿವಿಲೇಜ್ ಸರ್. ಯಾಕಂದರೆ ಉಪೇಂದ್ರ ಸರ್ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಫ್ಯಾನು, ಎಲ್ಲ ಡೈರೆಕ್ಟರ್ಸು ಅವ್ರ ಫ್ಯಾನು. ಅವರು ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ, ಆ್ಯಂಡ್ ಅವ್ರ ಡೈರೆಕ್ಷನ್ಗೆ ಪ್ರತಿಯೊಬ್ಬರು ಕಾಯ್ತಿದ್ರು. ಯಾಕಂದರೆ ಸ್ವಲ್ಪ ಗ್ಯಾಪ್ ಆಯಿತು, ಅವ್ರನ್ನ ಎಲ್ಲರೂ ಫಸ್ಟ್ ಕೇಳೋದೇ ಅದು, ಫ್ಯಾನ್ಸ್ ಆಗಿರಲಿ ಎಲ್ಲರೂ, ಸರ್ ನಿಮ್ಮ ಡೈರೆಕ್ಷನ್ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸೊ ಇವಾಗ 28ಗೆ ರೆಡಿ ಇದೆ ಅವ್ರ ಡೈರೆಕ್ಷನ್ ಸಿನಿಮಾ. ಅದರಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಉಪ್ಪಿ ಸರು, ನನ್ನ ನಂಬಿ ಒಂದು ಪಾತ್ರ ಕೊಟ್ಟಿದ್ದಾರೆ ಅಂತ ಐ ಆಮ್ ವೆರಿ ವೆರಿ ಪ್ರಿವಿಲೇಜ್ಡ್. ಆ್ಯಂಡ್ ಅವ್ರನ್ನ ಡೈರೆಕ್ಟರ್ ಹಾಗೂ ನೋಡಿದ್ದೀನಿ, ಆ್ಯಕ್ಟರ್ ಹಾಗೂ ನೋಡೋಕ್ಕೆ ಒಂದು ಅವಕಾಶ ನಂಗೆ ಸಿಗ್ತಲ್ಲ, ಸೊ ಅದು ನಂಗೆ ಡಬಲ್ ಖುಷಿ ಇದೆ. ಉಪೇಂದ್ರ ಅವರ ಡೈರೆಕ್ಷನ್ನು ಸಿನಿಮಾಗಳು ಮಾಡಿದಷ್ಟು ಈಸಿ ಅಲ್ಲ, ಅವರು ಆ್ಯಕ್ಟ್ ಮಾಡಿದಷ್ಟು ಈಸಿ ಅಲ್ಲ. ಯಾಕಂದರೆ ಅವರು ತುಂಬ ಟೈಮ್ ತಗೊತಾರೆ ಒಂದು ಕಥೆನ ರೆಡಿ ಮಾಡೋದಕ್ಕೆ, ಅದನ್ನ ಸ್ಕ್ರಿಪ್ಟಿಂದ ಸ್ಕ್ರೀನ್ ರೂಪಕ್ಕೆ ತರೋದಕ್ಕೆ. ಆ ನಿಟ್ಟಿನಲ್ಲಿ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಈ ಸಿನಿಮಾ ನೀವು ಡೈರೆಕ್ಷನ್ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಆದಂಥ ಸಿನಿಮಾ ಇದು. ಆ ನಿಟ್ಟಿನಲ್ಲಿ ಒಬ್ಬ ಫ್ಯಾನ್ ಗರ್ಲ್ ಆಗಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗಂತಲ್ಲ, ಪ್ರತಿಯೊಬ್ಬರಿಗೂ ಈ ಯು ಐ ವರ್ಲ್ಡ್ ಏನು ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದರೆ ಎಲ್ಲೂ ಏನು ಬಿಟ್ಕೊಟ್ಟಿಲ್ಲ ಸರ್. ಇವಾಗ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ, ವಾರ್ನರ್ ರಿಲೀಸ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಗೆ ಅದು ಭಯ ಇತ್ತು, ಅದು ರಿಲೀಸ್ ಮಾಡ್ತಾರಾ ಇಲ್ವಾ, ಏನಾದರೂ ಬಿಟ್ಕೊಡ್ತಾರಾ ಅಂತ. ಯಾಕಂದರೆ ಫಸ್ಟ್ ನೀವು ನೋಡಿದ್ರೆ ಆಡಿಯೋ ಮಾತ್ರ ರಿಲೀಸ್ ಮಾಡಿದ್ರು. ಸೊ ಎಲ್ಲರಾಗೆ ನಾನು ನನ್ನ ಫೋನ್ ನೋಡಬೇಕಾದ್ರೆ ನೆಟ್ವರ್ಕ್ ಇಶ್ಯೂ ಇತ್ತಾ, ಏನು ಇಶ್ಯೂ ಇತ್ತಾ ಅಂತ ನನಗೂ ಅದು ಒಂದು ಶಾಕರಾಗಿ ಬಂತು. ಸೊ ಏನೇ ಮಾಡಿದ್ರು ಒಂದು ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಆ ಉಪೇಂದ್ರ ಸರ್ ಡೈರೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಆ ಕುತೂಹಲ ಇದ್ದೇ ಇರುತ್ತೆ. ಸೊ ನಾನು ಒಂದು ಆಡಿಯನ್ಸ್ ಆಗಿ ಹೇಗೆ ಒಂದು ಟೋಟಲ್ ಔಟ್ಲುಕ್ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಸರ್. ಅಂದರೆ ರೇಷ್ಮಾ ನಾಣೆ ಅವರು ಸಿನಿಮಾ ರಿಲೀಸ್ ಆದಮೇಲೆ ಟ್ರಾಲ್ ಆಗೋ ಅಂಥದ್ದು ಏನಾದರೂ ಇದೆಯಾ ಸಿನಿಮಾದಲ್ಲಿ? ಇವಾಗ ಆಲ್ರೆಡಿ ಟ್ರೋಲ್ ಆಗಿದ್ದೀನಿ ಎಲ್ಲರೂ. ಮೋಸ್ಟ್ಲಿ ಇವಾಗ ಟ್ರೋಲ್ ಸಾಂಗ್ ಚೆನ್ನಾಗಿದೆ ಅಥವಾ ನನ್ನ ಯಾವುದಾದ್ರೂ ಫೋಟೋ ಹಾಕಿದ್ರೇನು ಇನ್ಸ್ಟಾಗ್ರಾಮ್ಲಿ ಇದು ಟ್ರೋಲ್ ಆಗುತ್ತೆ ಅಂತಲೇ ಕಮೆಂಟ್ ಮಾಡ್ತಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು, ಪಾಸಿಟಿವ್ ರೆಸ್ಪಾನ್ಸ್ ಬಂತು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತ ಹೇಳಿದ್ರು. ಆ್ಯಂಡ್ ಪರ್ಫಾರ್ಮೆನ್ಸ್ಗಿಂತ ಆ ಸಾಂಗ್ ಆ್ಯಸ್ ಅ ಟೋಟಲ್ ಎಲ್ಲರೂ ಇಷ್ಟಪಟ್ಟರು. ಸ್ಟಾರ್ಟಿಂಗಲ್ಲಿ ಏನಪ್ಪ ಇದು ಅಂತ ಯೋಚನೆ ಮಾಡಿದರು, ಬಟ್ ಒಂದು 3-4 ಸತಿ ಕೇಳಬೇಕಾದ್ರೆ ಅಥವಾ ಫ್ರೇಮಲ್ಲಿ ಆ ವಿಡಿಯೋ ನೋಡಬೇಕಾದ್ರೆ ಇದು ಬರೀ ಟ್ರೋಲ್ ಅಲ್ಲ, ಇದಕ್ಕೆ ಬೇರೆ ಅರ್ಥ ಇದೆ, ಬೇರೆ ಏನೋ ಹೇಳಕ್ಕೆ ಹೊರಟಿದ್ದಾರೆ ಉಪೇಂದ್ರ ಸರ್ ಅಂತ ಎಲ್ಲರಿಗೂ ಗೊತ್ತಾಯ್ತು. ಅದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.